ಹಾಯ್ ಗೈಸ್, ವೆಲ್ಕಮ್ ಟು ಮೈ ಕಿಚನ್ 3878. ನಾವು ಈಗ ಚಪಾತಿ ಆಮ್ಲೆಟ್ ಹೇಗೆ ಮಾಡೋದಂತ ನೋಡುವ. ಗೈಸ್, ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೇಷನ್ಸಿನಲ್ಲಿ ನೋಡಿ. ಫಸ್ಟಿಗೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ನೀರು, ಸಕ್ಕರೆಯನ್ನು ಹಾಕಿ ಸರಿಯಾಗಿ ಡಪ್ ಮಾಡಿ ಇಡಬೇಕು, ಮುದ್ದೆ ಮಾಡಿ ಇಡಬೇಕು. ಒಂದು ಅರ್ಧ ಗಂಟೆಯ ನಂತರ ಆ ಚಪಾತಿ ಹಿಟ್ಟಿನಲ್ಲಿ ನಾವು ಒಂದೊಂದೇ ಉಂಡೆ ಮಾಡಿ ಇಡಬೇಕು. ಒಂದು ಚಿಕ್ಕ ಚಪಾತಿಯನ್ನು ನಾನೀಗ ಚಪಾತಿ ಹಿಟ್ಟಿನ ಇದು ಲಟ್ಟಣಿಗೆ ಮೇಲೆ ಇಟ್ಟಿದ್ದೇನೆಲ್ಲ ನೋಡಿ, ಅಷ್ಟು ಹದಕ್ಕೆ ಮಾಡಿ ಇಡಬೇಕು. ನಂತರ ಅದರ ಮೇಲೆ ನಾವು ಯೂಸ್ ಮಾಡೋದು ಸನ್ಫ್ಲವರ್ ಆಯಿಲ್. ನೀವು ಯಾವ ಎಣ್ಣೆಯನ್ನು ಯೂಸ್ ಮಾಡಿ ಹಾಕಿ ಇದು ಇಡೀ ಚಪಾತಿಗೆ ಎಣ್ಣೆಯನ್ನು ಸವರಬೇಕು ಸರಿಯಾಗಿ. ನಂತರ ಹೀಗೆ ನೋಡಿ ಗೈಸ್, ಫೋಲ್ಡ್ ಮಾಡಬೇಕು. ಈಗ ಫೋಲ್ಡ್ ಮಾಡಿ ಅದರ ಮೇಲೆ ನಾವು ಎಣ್ಣೆಯನ್ನು ಪುನಃ ಸವರಬೇಕು. ನೋಡಿ ಗೈಸ್, ಇಡೀ ಚಪಾತಿಗೆ ಎಣ್ಣೆ ಇದು ಫೋಲ್ಡ್ ಮಾಡಿ ಇಟ್ಟ ಚಪಾತಿಗೆ ಎಣ್ಣೆಯನ್ನು ಸವರಬೇಕು. ಮತ್ತು ಪುನಃ ಫೋಲ್ಡ್ ಮಾಡಿ ನಾವೀಗ ಚಪಾತಿ ಮಾಡುವ. ಲೇಯರ್ ಬರುವ ಹಾಗೆ ನಾವು ಚಪಾತಿ ಮಾಡುವ. ಗೈಸ್, ಈಗ ಚಪಾತಿ ಮಾಡಿ ಇಟ್ಟಿದ್ದೇನೆ 2 ನೋಡಿ. ಅದು ತುಂಬ ತೆಳ್ಳಗೆ ಮಾಡಬಾರ್ದು, ಇಷ್ಟು ದಪ್ಪಗೆ ಆಗಿ ಬರಬೇಕು. ಯಾಕಂದರೆ ಅದು ಅಲ್ಲಿ ಲೇಯರ್ ಆಗಿ ಕಾವಲಿಯ ಮೇಲೆ ನಾವು ಕಾಯಿಸ್ಬೇಕಲ್ಲ, ಆಗ ಲೇಯರ್ ಆಗಿ ಬರ್ತದೆ. ಗೈಸ್ ನೋಡಿ. ಗೈಸ್, ಈಗ ನಾನು ಕಾವಲಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಗೈಸ್ ನೋಡಿ, ಎಣ್ಣೆ ಹಾಕಿ ಅಂದರೆ 1 ಟೀ ಸ್ಪೂನ್ 1-2 ಟೀ ಸ್ಪೂನ್ ಎಣ್ಣೆ ಹಾಕಿ ಅದರ ಮೇಲೆ ಚಪಾತಿಯನ್ನು ನಾವು ಹಾಕುವ. ನೋಡಿ ಗೈಸ್, ಅದರ ಮೇಲೆ ಸರಿ ಅರ್ಧ ಕಾದು ಬರುವಾಗ ಅದರ ಮೇಲೆ ಗೈಸ್ ನಾವು ಎಣ್ಣೆ ಪುನಃ ಹಾಕಬೇಕು. ಈಗ ನೋಡಿ, ಗೈಸ್ ನೋಡಿ. ಈಗ ಇದನ್ನು ಪುನಃ ಕವಚಿ ಹಾಕುವ. ಗೈಸ್ ಸರಿಯಾಗಿ ನೋಡಿ ಗೈಸ್, ನೋಡಿ ಹೇಗೆ ಉಬ್ಬಿ ಬಂದಿದೆ. ನೋಡಿ ಇಲ್ಲಿ. ಇದನ್ನು ನಾವು ಇದರಡೆ ಸರಿಯಾಗಿ ಒತ್ತಬೇಕು, ಆಗ ತುಂಬ ಉಬ್ಬಿ ಬರ್ತದೆ. ನೋಡಿ ಗೈಸ್, ಇದನ್ನು ಪುನಃ ನಾವು ಕವಚಿ ಹಾಕುವ. ನೋಡಿ ಹೇಗೆ ಕೆಂಪಗಾಗಿ ಖಡಕ್ಕಾಗಿ ಆಗಿದೆ ನೋಡಿ ಗೈಸ್. ಗೈಸ್, ಕಾವಲಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಎಗ್ ಆಮ್ಲೆಟ್ ಮಾಡುವ ಚಪಾತಿಗೆ. ಹೇಗಂತ ನೋಡಿ ಗೈಸ್. ನೋಡಿ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ ನಾವು. 1 ಟೇಬಲ್ ಸ್ಪೂನ್ ಕರೆಕ್ಟ್. ಅದಕ್ಕೆ ನಾವು ಕಟ್ ಮಾಡಿಟ್ಟ ಓನಿಯನ್, 1 ಓನಿಯನ್, ಚಿಕ್ಕ ಸೈಜಿನದು 1 ಓನಿಯನನ್ನು ಹಾಕುವ. 1 ಓನಿಯನ್ ಹಾಕುವ, ಕಟ್ ಮಾಡಿಟ್ಟದ್ದು. ಇದನ್ನು ನಾವು ಸ್ವಲ್ಪ ಕೆಂಪಗೆ ಬರುವ ಹಾಗೆ
ಗೈಸ್ ನೋಡಿ, ಈಗ ಇದು ನೀರುಳ್ಳಿ ಕೆಂಪಗಾಗಿ, ನೀರುಳ್ಳಿ ಎಣ್ಣೆಯಲ್ಲಿ ಹಾಕಿ ಕೆಂಪಗಾಗಿ, ಸ್ವಲ್ಪ ಹದ ಕೆಂಪಗಾಗಿ ಇದನ್ನು ಕಾಯಿಸಬೇಕು. ಇದರ ಮೇಲೆ ನಾವು ಮಾಡಿಟ್ಟ ಎಗ್ಗಿಗೆ ನಾನು ಒಂದೇ ಎಗ್ಗೆ ಹಾಕಿದ್ದೇನೆ. ಇದಕ್ಕೆ ನಾನು 2 ಚಿಟಿಕೆಯಷ್ಟು ಬ್ಲ್ಯಾಕ್ ಪೆಪ್ಪರ್, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ನೋಡಿ ಗೈಸ್, ಇದನ್ನು ನಾವು ಈಗ ನೀರುಳ್ಳಿ ಸ್ವಲ್ಪ ಹದ ಕೆಂಪಾಗುವಾಗ ಇದರ ಮೇಲೆ ಹಾಕಬೇಕು. ನೋಡಿ ಗೈಸ್, ಇದು ಹದ ಫ್ರೈ ಆದ ನಂತರ, ಹದ ಬೆಂದ ನಂತರ, ಹದ ಎಗ್ ಹಾಕಿ ನೀರುಳ್ಳಿ ಎಲ್ಲ ಅದರ ಮೇಲೆ ಹಾಕಿ ಫ್ರೈ ಆದ ನಂತರ ನಾವು ಈಗ ಚಪಾತಿಯನ್ನು ಅದರ ಮೇಲೆ ಹಾಕುವ. ನೋಡಿ ಗೈಸ್, ಹೇಗೆ ಕಾಣ್ತದೆ ನೋಡಿ ಗೈಸ್. ಇದನ್ನು ನಾವು ಪುನಃ ಫೋಲ್ಡ್ ಮಾಡಿ ಹಾಕಬೇಕು. ಬೇಯಿಲಿ, ಒಂದು 2 ನಿಮಿಷದಷ್ಟು ನಾವು ಇದನ್ನು ಬೇಯಿಸಬೇಕು. ನಂತರ ಇದನ್ನು ನಾವು ಫೋಲ್ಡ್ ಮಾಡಿ ಹಾಕುವ. ನೋಡಿ ಗೈಸ್, ಹೇಗೆ ಕಾಣ್ತದೆ ನೋಡಿ ಗೈಸ್. ಎಗ್ ಆಮ್ಲೆಟ್ ರೆಡಿಯಾಗಿದೆ. ಇದನ್ನು ನಾವು ಟೀ ಒಟ್ಟಿಗೆ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.